ಜೆಡಿಎಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಮಾಜಿ ಲೋಕಸಭಾ ಸದಸ್ಯ ಡಿ.ಕೆ. ಸುರೇಶ್ ಮಾತನಾಡಿರುವ ಹಗುರ ಹೇಳಿಕೆಯನ್ನ ತಾಲೂಕು ಜೆಡಿಎಸ್ ಪಕ್ಷ ಖಂಡಿಸುತ್ತದೆ ಎಂದು ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿ.ಎಸ್. ಸತ್ಯಪ್ರಕಾಶ್ ಕಿಡಿಕಾರಿದ್ದಾರೆ. ಶಿರಾ ನಗರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಗೌರವಯುತ ಸ್ಥಾನದಲ್ಲಿರುವ ಮಾಜಿ ಲೋಕಸಭಾ ಸದಸ್ಯರು ಗೌರವಾನ್ವಿತ ರಾಜ್ಯದ ಉಪಮುಖ್ಯಮಂತ್ರಿಗಳ ತಮ್ಮನಾಗಿ ಸಮಾಜದಲ್ಲಿ ಯುವಕರಿಗೆ ಮಾದರಿಯಾಗಬೇಕಾದವರು. ಒಬ್ಬ ರೈತ ನಾಯಕ, ಸದಾ ರೈತರ ಪರ ಮಿಡಿಯುವ ರಾಜ್ಯ ಕಂಡ ಉತ್ತಮ ನಾಯಕ ಹಾಗೂ ಕೇಂದ್ರ ಸಚಿವರ ಬಗ್ಗೆ ಈ ರೀತಿ ಹಗುರವಾಗಿ ಹೇಳಿಕೆ ನೀಡಿರುವುದು ಖಂಡನೀಯ. ಈ ಕೂಡಲೇ ರಾಜ್ಯದ ಜನತೆ ಮುಂದೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಮುಂದಿನ ದಿನಗಳಲ್ಲಿ ಇದು ಮರುಕಳಿಸದಂತೆ ಎಚ್ಚರ ವಹಿಸಿ ಮಾತನಾಡುವುದು ಸೂಕ್ತ. ಇಲ್ಲವಾದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಡಿ.ಕೆ. ಸುರೇಶ್ ಅವರಿಗೆ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿ.ಎಸ್. ಸತ್ಯಪ್ರಕಾಶ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಅಂಜನಪ್ಪ, ಸದಸ್ಯ ರಾಮಣ್ಣ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಟಿ.ಡಿ. ಮಲ್ಲೇಶ್, ರಾಘವೇಂದ್ರ, ಜೆಡಿಎಸ್ ರೆಹಮತುಲ್ಲಾ ಖಾನ್, ಜೆಡಿಎಸ್ ಹಿರಿಯ ಮುಖಂಡ ಬೋಪಣ್ಣ, ರಂಗಪ್ಪಿ, ಸದಾತ್, ಸುನೀಲ್ ಕುರುಡನಹಳ್ಳಿ ಸೇರಿದಂತೆ ಪ್ರಮುಖ ಜೆಡಿಎಸ್ ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾತಾಡ್ತಕ್ಕಂಥ ರೀತಿಯಲ್ಲಿ ಏನು ಕಳೆದ 3 ದಿನಗಳ ಹಿಂದೆ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಒಬ್ಬ ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳನ್ನು ಒಂದು ಪದವನ್ನು ಉಪಯೋಗಿಸಿ ಹೀನಾಯವಾಗಿ ಮಾತಾಡಿರ್ತಕ್ಕಂಥದ್ದನ್ನು ಇಡೀ ತಾಲೂಕಿನ ಇವತ್ತು ಜೆಡಿಎಸ್ ಪಕ್ಷ ಇವತ್ತು ಖಂಡಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ ಮಾನ್ಯ ಕುಮಾರಣ್ಣನವರ ವ್ಯಕ್ತಿತ್ವ, ಡಿ.ಕೆ. ಸುರೇಶ್ ಅವರ ವ್ಯಕ್ತಿತ್ವ ಈ ರಾಜ್ಯದ ಜನತೆ ಈಗಾಗಲೇ ಅವರಿಗೆ ಗೊತ್ತಿದೆ. ಏನು ಡಿ.ಕೆ. ಸುರೇಶ್ ಅವರ ಕಾರ್ಯವೈಖರಿ, ಅವರು ಬೆಳೆದು ಬಂದಂತಹ ರೀತಿ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದು ಹೂವಿನಿಂದ ನಾರು ಸ್ವರ್ಗ ಸೇರಿತು ಎಂಬ ರೀತಿಯಲ್ಲಿ ಇವತ್ತು ಅವ್ರು ಬೆಳೆದು ಬಂದು ಯಾರ್ಯಾರ ವ್ಯಕ್ತಿತ್ವವನ್ನು, ಯಾರ್ಯಾರ ತೂಕವನ್ನು ಅಳತೆ ಮಾಡ್ದಲೇ ಅವ್ಯಾಜ ಶಬ್ದಗಳಿಂದ ಮಾತಾಡ್ತಕ್ಕಂಥದ್ದನ್ನು ಮಾನ್ಯ ಡಿ.ಕೆ. ಸುರೇಶ್ ಅವರು ತಿಳ್ಕೊಂಡು ಮಾತಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತೈತಿ. ಅವರ ಮಾತುಗಾರಿಕೆ ಒಂದು ರೀತಿ ಭಾಳ ನಯವಿನಯವಾಗಿರಬೇಕಾಗ್ತಕ್ಕಂಥದ್ದು. ಈಗಾಗಲೇ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಬಲವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಈ ರಾಜ್ಯದ ಮತ್ತೋರ್ವ ಪ್ರಬಲ ಜನಪ್ರಿಯ ನಾಯಕನನ್ನು ನಿಂದಿಸ್ತಕ್ಕಂಥದ್ದು ಇಡೀ ಒಂದು ಏನು ಈ ರಾಜ್ಯದ ಜನತೆ ಇವತ್ತು ಬಲವಾಗಿ ಅದನ್ನು ವಿರೋಧ ಮಾಡ್ತಾಯಿದೆ. ನಾವೆಲ್ಲರೂ ಕೂಡ ಅದನ್ನು ಖಂಡಿಸ್ತಾ ಇದ್ದೀವಿ. ಅವರ ಒಂದು ಬೆಳೆದು ಬಂದಂತಹ ರೀತಿ ಈಗಾಗಲೇ ರಾಜ್ಯದ ಜನರಲ್ಲಿ ಮನಮನೆ ಮಾತಾಗಿರ್ತಕ್ಕಂಥದ್ದು. ಅವ್ರು ಯಾವ ರೀತಿ ಬೆಳೆದರು, ಯಾವ ರೀತಿ ಅಧಿಕಾರಕ್ಕೆ ಬಂದರು, ಇವೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಇಡೀ ರಾಜಕೀಯ ಜೀವನವನ್ನೇ ಕೂಡ ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಗ್ರಾಮೀಣ ಜನರ ಒಂದು ಬದುಕಿಗೋಸ್ಕರ ಇಡೀ ಕುಟುಂಬ ಇವತ್ತು ಮುಡುಪಾಗಿಟ್ಟಿರ್ತಕ್ಕಂಥದ್ದು ದೇವೇಗೌಡರು ಮತ್ತು ಕುಮಾರಣ್ಣವ್ರ ಕುಟುಂಬ. ಅವರು ಇಡೀ ಅವ್ರ ಹೋರಾಟ ಏನಿದ್ರು ಕೂಡ ಇವತ್ತು ರೈತರ ಪರವಾಗಿ ನಡೀತಕ್ಕಂಥ ಒಂದು ಹೋರಾಟ. ಅಂಥವ್ರ ಬಗ್ಗೆ ಇಡೀ ರಾಜ್ಯ ಇವತ್ತು ಒಬ್ಬ ಎಂಥ ಸಣ್ಣ ವ್ಯಕ್ತಿ ಎಂಬುದನ್ನು ಇವತ್ತು ಸೂಚಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾನ್ಯ ಕುಮಾರಣ್ಣವ್ರ ಬಗ್ಗೆ ಏನಾದರೂ ಕೂಡ ಲಘುವಾಗಿ ಮಾತಾಡಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಅವರ ಮಾತನ್ನು ಸರಿಪಡಿಸ್ಕೊಂಡು ಅವ್ರ ಬಗ್ಗೆ ಗೌರವಯುತವಾಗಿ ನಡ್ಕೊಂಬದಲೇ ಇದ್ದರೆ ಇಡೀ ರಾಜ್ಯಾದ್ಯಂತ ಇಡೀ ಪಕ್ಷ ಮತ್ತು ನಮ್ಮ ಕುಮಾರಣ್ಣನವರ ಬೆಂಬಲಿಗರು ನಾವೆಲ್ಲರೂ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಮುಂದಿನ ಅವರ ರಾಜಕೀಯ ಭವಿಷ್ಯವೇ ಕೂಡ ಇದೇ ರೀತಿ ಅವ್ರು ಮುಂದುವರೆದ್ರೆ ನಿಜಕ್ಕೂ ಕೂಡ ರಾಜಕೀಯ ಭವಿಷ್ಯನೇ ಕೂಡ ಅವರು ಹಾಳು ಮಾಡ್ಕೊಂಬತಕ್ಕಂಥ ಸ್ಥಿತಿಗೆ ಹೋಗ್ಬೇಕಾಗ್ತದೆ. ಇದನ್ನು ನಾವೆಲ್ಲರೂ ಕೂಡ ಬಲವಾಗಿ ವಿರೋಧ ಮಾಡ್ತೀವಿ, ಅವ್ರನ್ನ ಖಂಡಿಸ್ತೀವಿ. ಅವರ ಮಾತು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿರಬೇಕು. ಒಬ್ಬ ನಿಜವಾದಂಥ ನಾಯಕ, ಒಬ್ಬ ಜನಪರ ನಾಯಕನ ವ್ಯಕ್ತಿತ್ವವನ್ನು ಅಳತೆ ಮಾಡ್ದಲೇ
ಮಾತಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಬಲವಾಗಿ ವಿರೋಧ ಮಾಡ್ತೀವಿ ಈ ಸಂದರ್ಭದಲ್ಲಿ ಎಂಬ ಮಾತನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಪಕ್ಷದ ಅಧ್ಯಕ್ಷರು ನಮ್ಮ ಎಸ್ ಆರ್ ಗೌಡರು ಮಾತನಾಡಿದರು. ಇವತ್ತು ನಾನಾದರೂ ಹೇಳೋದಿಷ್ಟೇ, ಚಪಲ ಅನ್ನೋದು ಏನಾದರೂ ಇದ್ದರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಮಿಸ್ಟರ್ ಡಿ ಕೆ ಸುರೇಶ್ ಅವ್ರಿಗೂ, ಮಿಸ್ಟರ್ ಈ ದೇಶದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರವರಿಗೆ ಇವತ್ತೇನಾದರೂ ಚಪಲ ಇರೋದು ಈ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ದೇಶದ ಬೃಹತ್ ಕೈಗಾರಿಕೆ ಸಚಿವರಾದಂಥ ಕುಮಾರಣ್ಣವ್ರಿಗೆ ಚಪಲ ಇರೋದು ಬಡವರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಈ ರಾಜ್ಯದ ಬಡಜನತೆ ಬಗ್ಗೆ ಅವರಿಗೆ ಚಪಲ ಜಾಸ್ತಿ ಇರೋವಂಥದ್ದು. ನಾನಾದರೂ ಹೇಳೋದಿಷ್ಟೇ, ಮಿಸ್ಟರ್ ಡಿ ಕೆ ಸುರೇಶ್ ಅವರೇ, ಈ ರಾಜ್ಯದ ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಆಡಳಿತ ಇಬ್ಬರು ಸೇರ್ಕೊಂಡು ಅಣ್ಣ ತಮ್ಮಗಳು ಇವತ್ತು ಸಿದ್ದರಾಮಣ್ಣನವ್ರನ್ನ ಇವತ್ತು ಆಡಳಿತ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ. ಇನ್ನು ಪಕ್ಕದಾಗಿರೋ ನೀವು ಸಹಿಸ್ಕೊಳಕ್ಕಾಗುತ್ತಾ? ಆದರೆ ನಾನಾದರೂ ಹೇಳೋದಿಷ್ಟೇ, ಇವತ್ತು ರಾಜ್ಯದ ಜನತೆ ನಿಮ್ಮನ್ನು ನೋಡ್ತಾವ್ರೆ. ಸುರೇಶ್ ಅಣ್ಣ ಏನು ಮಾಡ್ತಾಯಿದ್ದಾರೆ, ಡಿ ಕೆ ಶಿವಕುಮಾರಣ್ಣವ್ರು ಏನು ಮಾಡ್ತಾವ್ರೆ ಅಂತಾರ. ಆದರೆ ನಾವಾದರೂ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಶಿರಾ ತಾಲೂಕಿನಿಂದಲೇ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಾದರೂ ಹಗುರವಾಗಿ ನೀವು ಮಾತನಾಡಿದ್ದೆ ಆದರೆ ಈ ಶಿರಾ ತಾಲೂಕಿಂದಲೇ ನಾವು ಬೆಂಗಳೂರಿಗೆ ಪಾದಯಾತ್ರೆ ಹೊರಡೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತಲಾದರೂ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ, ಪ್ರತಿಭಟನೆ ಮಾಡೋದಕ್ಕೆ. ಆದರೆ ಇಷ್ಟು ಹಗುರವಾಗಿ ನೀವು ಒಬ್ಬ ಮಾಜಿ MP ಅವರಾಗಿ, ಒಬ್ಬ ಈ ರಾಜ್ಯದ ಉಪಮುಖ್ಯಮಂತ್ರಿಯವರ ತಮ್ಮನಾಗಿ ಇವತ್ತು ನಿಮ್ಮನ್ನೆಲ್ಲ ಕಳಿಸಿದ್ದಾರೆ ವಾಪಸ್ಸಾಲೆ. ಆದರೆ ಇಷ್ಟು ಹಗುರವಾಗಿ ಕುಮಾರಣ್ಣವ್ರ ಬಗ್ಗೆ ನೀವೆಂದು ಮಾತನಾಡಬೇಡಿ, ನಿಮ್ಮದೇ ಆದಂಥ ಗೌರವ ಇಟ್ಕೊಂಡು ನೀವು ಕೆಲಸ ಮಾಡಿ. ಆದರೆ ಈ ರಾಜ್ಯದ ಜನತೆ ಅವರ ಆರೋಗ್ಯದ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನ ಅವ್ರ ಬಗ್ಗೆ ಆರೋಗ್ಯ ವಿಚಾರಣೆ ಮಾಡ್ತಾವ್ರೆ, ಅವ್ರ ಬಗ್ಗೆ ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾವ್ರೆ. ಆರೋಗ್ಯದ ಬಗ್ಗೆನೇ ನೀವೇನು ವಿಚಾರ ಮಾಡೋದು ಬೇಕಾಗಿಲ್ಲ. ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರುಗಳ್ನ, ನೀವು ನಿಮ್ಮ ಕ್ಷೇತ್ರದ MLAಗಳ್ನ, ಈ ರಾಜ್ಯದ MLAಗಳನ್ನ ನೀವು ವಿಚಾರ ಮಾಡ್ಕೊಳ್ಳಿ. ಅವ್ರನ್ನ ವಿಚಾರ ಮಾಡೋದಕ್ಕೆ, ಅವ್ರ ಆರೋಗ್ಯ ವಿಚಾರ ಮಾಡೋದಕ್ಕೆ ಇವತ್ತು ನಮ್ಮ ರಾಜ್ಯದ ಜನ ಇದ್ದಾರೆ, ರಾಜ್ಯದ ಬಡವರು ಇದ್ದಾರೆ, ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಆಟೋ ರಿಕ್ಷಾ ಡ್ರೈವರ್ಗಳಿದ್ದಾರೆ. ಇವತ್ತು ಅವ್ರ ಆರೋಗ್ಯ ವಿಚಾರ ಮಾಡ್ತಾರೆ. ಆದರೆ ನಾನು ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಇಷ್ಟು ಹಗುರವಾಗಿ ಮಾತನಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತಲಾದರೂ ನಾನು ಹೇಳ್ತಾ ನಾನು ಮಾತು